ಎಲ್ಲರಿಗೂ ಕೃಷಿಮೇಳ 2020-25ಕ್ಕೆ ಸ್ವಾಗತ. ನಮ್ಮ ಜೊತೆ ಇಂದು ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿ ಪಡೆದಂತಹ ಕಾರ್ತಿಕ್ ಗೌಡ ಮತ್ತು ನಿತಿನ್ ರವರಿದ್ದಾರೆ. ಅವರಿಗೆ ಈ ಪ್ರಶಸ್ತಿ ಪಡೆದಿದ್ದಕ್ಕೆ ಧನ್ಯವಾದಗಳು. ಸರ್, ಈ ಪ್ರಶಸ್ತಿ ಪಡೆದಿದ್ದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಯಿತು. ಕೃಷಿ ಇಲಾಖೆಯಿಂದ ನಮ್ಮನ್ನು ಗುರುತಿಸ್ಬಿಟ್ಟು ಇವತ್ತು ಒಂದು ಅವಾರ್ಡ್ ಕೊಟ್ಟಿರೋದ್ರಿಂದ ನಮಗಿನ್ನೂ ಹೆಚ್ಚಿನ ಕೃಷಿ ಇದರಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡೋದಕ್ಕೆ ನಮಗೂ ಒಂದು ಎನ್ಕರೇಜ್ಮೆಂಟ್ ಆಗಿದೆ. ನಮಗೂ ಅಷ್ಟೇ, ಈ ಕೃಷಿ ಇಲಾಖೆಯಿಂದ ನಮ್ಮನ್ನು ಗುರುತಿಸಿರೋದು, ನಾವು ಎಲ್ಲೋ ಇರೋದನ್ನು ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದು ನಮ್ಗೆ ಗುರುತಿಸಿ ನಮಗೆ ಒಂದು ಪ್ರಶಸ್ತಿ ಕೊಟ್ಟಿರೋದ್ರಿಂದ ನಾವು ಮುಂದೆ ಇನ್ನೂ ತೋಟ ಜಾಸ್ತಿ ಮಾಡಬೇಕು ಅನ್ನೋಂಥ ಹುಮ್ಮಸ್ಸು ಬಂದಿದೆ ಇವಾಗ. ಸರ್, ನೀವು ಈ ಫೀಲ್ಡಲ್ಲಿ ಏನೇನು ಬೆಳೀತಿದ್ದೀರಾ? ಏನು ಟೆಕ್ನಿಕ್ಸ್ ಫಾಲೋ ಮಾಡ್ತಿದ್ದೀರಾ? ನಾವು ದ್ರಾಕ್ಷಿ ಬೆಳಿತೀವಿ ಒಂದು 30 ವರ್ಷದಿಂದ. ಅದರಲ್ಲಿ ಇವಾಗ ನಾವು ದಾಳಿಂಬೆ ಸಹ ಬೆಳಿತೀವಿ ಮತ್ತು ತರಕಾರಿ ಸಹ ಬೆಳಿತೀವಿ. ದ್ರಾಕ್ಷಿಯಲ್ಲಿ ಒಂದು 3 ವೆರೈಟಿ ದ್ರಾಕ್ಷಿನ ಸಹ ನಾವು ಬೆಳಿತೀವಿ. ಮತ್ತು ಹೊಸ ತಂತ್ರಜ್ಞಾನ ಅಂದರೆ ಬ್ಲೋವರು, ಮಲ್ಚಿಂಗ್ ಪೇಪರು ಮತ್ತು ವೀಡ್ ಮ್ಯಾಟು, ಆ ಥರ ಹೊಸ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ನಾವು ತೋಟ ಮಾಡ್ತಾಯಿದ್ದೀವಿ. ಸರ್, ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕೃಷಿ ಅನ್ನೋದು ಮುಂಚೆ ಕಷ್ಟ ಇತ್ತು. ಇವಾಗೆಲ್ಲ ಮೆಷಿನರೀಸ್ ಎಲ್ಲ ಯೂಸ್ ಮಾಡ್ಕೊಂಡು ನಾವು ಕೃಷಿನ ಸ್ಮಾರ್ಟಾಗೆ ಯುಟಿಲೈಸ್ ಮಾಡಿಕೊಂಡು ನಾವು ಕೃಷಿ ಅನ್ನೋದನ್ನ ಈಸಿ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಅಡಿಕೆ ಗಿಡ ಎಲ್ಲ ಝೀರೋ ಕಲ್ಟಿವೇಷನ್ ಮಾಡಿಕೊಂಡು ಆದಷ್ಟು ನಾವು ಮ್ಯಾನ್ ಪವರ್ ಕಡಿಮೆ ಮಾಡಿಕೊಂಡು ಮೆಷಿನ್ಸ್ ಯೂಸ್ ಮಾಡ್ಕೊಂಡು ನಾವೇ ಕೃಷಿ ಇದು ಮಾಡ್ಕೊತಾ ಇದ್ದೀವಿ. ಎಷ್ಟು ವರ್ಷದಿಂದ ಫಾಲೋ ಮಾಡ್ತೀವಿ? ಸುಮಾರು ನನ್ನ ಸ್ಟಡೀಸ್ ಮುಗಿತಾದಂಗೆ ಆಲ್ಮೋಸ್ಟ್ ಒಂದು 10 ಇಯರ್ಸಿಂದನೂ ನಾನು ಕೃಷಿದಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ನೀವು ಗೈಡ್ಲೈನ್ಸ್ ಲೈಕ್ ಯೂನಿವರ್ಸಿಟಿಯಿಂದ ಏನಾದರೂ ಯೂನಿವರ್ಸಿಟಿನ ಕೃಷಿ ಇಲಾಖೆಯಿಂದನೂ ಕೊಡ್ತಾ ಇದ್ದಾರೆ. ನಾನು ಯೂಟ್ಯೂಬ್ಸು ಫಾಲೋ ಮಾಡ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಮುಂಚೆ ಏನಾದರೂ ಅವಾರ್ಡ್ ಇಲ್ಲ ಇದೆ ಫಸ್ಟ್. ಸರ್, ನೀವು ಯಾವ್ದಾದ್ರು ಅವಾರ್ಡ್ ತೊಗೊಂಡಿದ್ದೀರಾ ಇದಕ್ಕೆ? ಹೌದು, ನಮಗೆ ವಿಜಯ ಕರ್ನಾಟಕದಿಂದ ಸೂಪರ್ ಸ್ಟಾರ್ ರೈತ ಅಂತ ಕೊಟ್ಟಿದ್ರು. ಮತ್ತು ಇವಾಗ ಕೃಷಿ ಇಲ್ಲಿಂದ ಕೊಟ್ಟಿದ್ದಾರೆ. ಸರ್, ಈಗಿನ ಯುವ ಪೀಳಿಗೆಗೆ ನಿಮ್ಮ ಸಜೆಷನ್ ಏನು ಕೊಡ್ತೀರಾ? ಏನಿಲ್ಲ, ಅವರು ಫಸ್ಟ್ ಓದಬೇಕು, ಮತ್ತು ನೆಕ್ಸ್ಟು ತೋಟ ಮಾಡಿದ್ರೆ ಅವ್ರಿಗೆ ಅಲ್ಲಿ ಬರೋದಕ್ಕಿಂತ ಹೆಚ್ಚಿನ ಆದಾಯ ಮಾಡ್ಬೋದು. ಮತ್ತು ಅವರೇ ಒಂದು ಓನಾಗಿ ಒಂಥರ ಓನರ್ ಥರ ಇರ್ಬೋದು. ಅಲ್ಲಿ ಸುಮ್ಮನೆ ಬೇರೆಯವ್ರ ಜೊತೆ ಕೆಲಸ ಮಾಡೋ ಬದಲು ಅವರೇ ಓನಾಗಿ ಮಾಡಿದ್ರೆ, ಅವ್ರದ್ದು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ಅವರು ಮುಂದೆ ಬರ್ಬೋದು. ಸರ್, ನಿಮ್ಮ ಸಜೆಷನ್ಸ್ ಅಂದರೆ ಲೈಕ್ ಈಗಿನ ಯುವ ಪೀಳಿಗೆ ಯಾಕೆ ಕೃಷಿಗೆ ಬರಬೇಕು? ಏನೇನು ಉಪಯೋಗಗಳಿದೆ? IT-BT ಸೆಕ್ಟರಲ್ಲಿ ಇದ್ಕೊಂಡು ಸ್ಟ್ರೆಸ್ಫುಲ್ ಜೀವನ ಲೀಡ್ ಮಾಡೋದಕ್ಕಿಂತ ಆರಾಮಾಗಿ 1 ಎಕರೆ ಅರ್ಧ ಎಕರೆ ಜಮೀನಿತ್ತು ಅಂದರೆ ನೀವು ನೀವೇ ರಾಜನ ಥರ ಆರಾಮಾಗಿ ಕೃಷಿ ಇದು ಮಾಡಿಕೊಂಡು ನಿಮ್ಮ ಕಾಲ ಮೇಲೆ ನೀವು ಜೀವನ ಮಾಡ್ಕೊಂಡಿರ್ಬೋದು. ಅಲ್ಲೋಗಿ 15-20 ಸಾವಿರ ಸಂಬಳ ದುಡಿಯೋದಕ್ಕಿಂತ ಇಲ್ಲಿ ಸಾವಯವ ಪದ್ಧತಿಯಲ್ಲಿ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ಕೋಬೋದು. ಆದಷ್ಟು ಯೂತ್ಸ್ ಎಲ್ಲ ಕೃಷಿ ಇದಕ್ಕೆ ಬನ್ನಿ, ಇದೇ ನೆಕ್ಸ್ಟ್ ಫ್ಯೂಚರ್ ಇರೋದು. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.